ಹಲ್ಲು ಅಂದೂ ಇಲ್ಲ, ಬಿಟ್ಟರೆ ಬೊಚ್ಚು ಬಾಯಿ. ಆದರೂ ನೀನೇ ನನಗೆ ಯಜಮಾನ ಆಗಬೇಕು ಅಂತ ಬಯಸಿದರೆ ಹೇಗೆ ಕಾಣುತ್ತೋ ಹಾಗಿತ್ತು. ದಕ್ಷಿಣಂ ವಾಮ ಭಾಷಿಣೀ, ಮಾತಾಡಿದರೆ ಎಲ್ಲ ಅಪರಾತಾರವೇ, ಯಾವುದು ನೇರವಾದ ಒಳ್ಳೆಯ ಸುದ್ದಿಗಳನ್ನು ಮಾತಾಡಿ ಗೊತ್ತೇ ಇಲ್ವ. ಆದರೆ ಏನು ಕೇಳಿದ್ರು ಒಳ್ಳೆಯ ವಿಷಯವನ್ನು ಮಾತಾಡುವ ರಾಮಚಂದ್ರನ ಮುಂದೆ ಎಲ್ಲ ಕೆಟ್ಟದ್ದನ್ನೇ ಮಾತನಾಡುವ ರಕ್ಕಸಿ ಎದುರಾದಳು. ನ್ಯಾಯವೃತ್ತಂ ಸುದುರ್ವೃತ್ತ, ಸತ್ಯ, ನ್ಯಾಯ, ನಿಷ್ಠೆ ಈ ಎಲ್ಲ ಗುಣಗಳಿಗೆ ಅತ್ಯಂತ ಬೆಲೆ ಕೊಟ್ಟು ನಡೆಯುವಂಥವನಿಗೆ ಅಂಥದ್ದಕ್ಕೆಲ್ಲ ಅವಳ ಡಿಕ್ಷನರಿಯಲ್ಲಿ ಸ್ಥಾನವೇ ಇಲ್ಲ ಅನ್ನುವ ಸುದುರ್ವೃತ್ತ. ದುರ್ವೃತ್ತಗಳನ್ನು ನಡೆಸುವುದರಲ್ಲಿ ಅಕಸ್ಮಾತ್ ಪ್ರೈಸ್ ಕೊಡುವುದು ಅಂತಿದ್ರೆ, ಈಗ ನಮ್ಮಲ್ಲಿ ಕೆಲವರಿಗೆಲ್ಲ ಭಾಷೆ ಚೆನ್ನಾಗಿ ಬರೋರಿಗೆ ಪ್ರೈಸ್ ಕೊಡೋದು ಬೇರೆ, ಭಾಷೆ ಬರದವರಿಗೂ ಬೇಕಾದಷ್ಟು ಕೇಂದ್ರ ಬೇಕಾದಷ್ಟು ಪ್ರಶಸ್ತಿಗಳು ಸಿಗ್ತಾವಲ್ವ, ರಾಜ್ಯ ಪ್ರಶಸ್ತಿ, ಆ ಪ್ರಶಸ್ತಿ, ಈ ಪ್ರಶಸ್ತಿ ಅಂತ. ಅಂದರೆ ಈಗ ಉದಾಹರಣೆಗೆ ಆಸ್ತಿಕ ಅಂದರೆ ಆಸ್ತಿ ಮಾಡಿದವನು ಅಂತ ಹೇಳುವಂಥವರಿಗೆಲ್ಲ ಪ್ರಶಸ್ತಿ ಕೊಟ್ಟರೆ ಮುಂದೆ ಅವರಿಂದ ಇನ್ಸ್ಪೈರ್ ಆಗುವ ಹುಡುಗರ ಗತಿ ಏನು? ಅವರನ್ನು ಕಲಿತು ಅವರನ್ನು ಕೇಳಿ ನೀವು ಏನು ಬರೆದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಬರೆದಿದ್ದನ್ನು ಅವರೇ ಓದಿರಲ್ಲ. ಕೆಲವು ಕೃತಿಗಳನ್ನು ಹೆಸರು ಹೇಳಿದ ಮೇಲೆ ಒಂದಿಷ್ಟು ಜನಕ್ಕೆ ಆಸಕ್ತಿಯಿಂದ ಓಹ್ ಇಂತಹ ಪುಸ್ತಕ ಬರೆದ ಕವಿಗಳ ಇವರು ಅಂತ ಒಂದು ಖುಷಿಗಾದರೂ ಹೋಗಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಇದು ಹೇಗಿರುತ್ತೆ ಅಂತಂದರೆ ಅದು ಕೇವಲ ಆ ಪ್ರಶಸ್ತಿ ಬರಲಿಕ್ಕೋಸ್ಕರನೇ ಬರೆದ ಪುಸ್ತಕ. ಅವನು ಕೂಡ ಓದಿದ್ದಿದ್ರೆ ಆ ಪ್ರಶಸ್ತಿ ಕೊಡ್ಲಿಕ್ಕೆ ಇರ್ತಿರ್ಲಿಲ್ಲ. ಅಂತಹ ಅದ್ಭುತವಾದ ಸಾಹಿತ್ಯ ಇರುತ್ತೆ. ಅಂತಹ ಪ್ರಶಸ್ತಿಗಳನ್ನು ಬರೆದಾಗ ಹೇಗಿರುತ್ತೋ ಹಾಗೆ ಸುದುರ್ವೃತ್ತಂ, ಆ ದುರ್ವೃತ್ತ ನಡತೆಗಳಲ್ಲಿ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೂಪದಾಯಿನಿಯಾದಂಥವಳು ಅಲ್ಲಿಗೆ ಬಂದಿದ್ದಾಳೆ, ರಾಮನನ್ನು ಭೇಟಿಯಾಗಿದ್ದಾಳೆ.